ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಸ್ಪೆಷಲ್. ನಾನು ಪ್ರೀತಿ ಆಕಾಶ್. ಶ್ರೀಮಂತ ವರ್ಣನ್ನ ಒಲಿಸಿಕೊಂಡು ವಿವಾಹವಾಗಿ ಬಿಂದಾಸ್ ಬದುಕು ಕಟ್ಕೊಳ್ಳೋದು ಬಹುತೇಕ ಎಲ್ಲ ಯುವತಿಯರ ಕನಸು. ಆದ್ರೆ ಆ ಕನಸು ನನಸು ಮಾಡ್ಕೊಳ್ಳೋದಾದ್ರೂ ಹೇಗೆ? ಈ ಕನಸು ನನಸು ಮಾಡ್ಕೊಳ್ಳೋಕೆ ಅಂತಾನೆ ಕ್ಲಾಸ್ ಇದ್ರೆ ಹೇಗಿರುತ್ತೆ ಅಲ್ವಾ? ಹೌದು, ಅಂತಹ ಆಸೆ ಇರೋ ಯುವತಿಯರಿಗೆ ಪ್ರೇಮ ಪಾಠ ಹೇಳಿಕೊಡುವುದಕ್ಕಾಗಿಯೇ ಪ್ರೇಮ ಶಾಲೆಯೊಂದನ್ನ ಆರಂಭಿಸಲಾಗಿದೆ. ಹೌದು, ಚೀನಾದಲ್ಲಿ ಈ ರೀತಿಯ ಪ್ರೇಮ ಶಾಲೆಯನ್ನ ಪ್ರಾರಂಭ ಮಾಡಲಾಗಿದೆ. ಅಷ್ಟಕ್ಕೂ ಇದನ್ನ ಪ್ರಾರಂಭ ಮಾಡಿದ್ದು ಚುವಾಂಕು ಎಂಬಾಕೆ. ಸೋಷಿಯಲ್ ಮೀಡಿಯಾಗಳಲ್ಲಿ ಈ ಚುವಾಂಕು ಪ್ರೇಮ ಗುರು ಅಂತಲೇ ಫೇಮಸ್. ಈಕೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಲಕ್ಷಾಂತರ ಮಂದಿ ಫಾಲೋವರ್ಸ್ಗಳಿದ್ದಾರೆ. ಅಂದಹಾಗೆ ಈಕೆಯಿಂದ ಪ್ರೇಮ ಪಾಠ ಹೇಳಿಸ್ಕೊಳ್ಬೇಕಾದ್ರೆ ನೇರವಾಗಿ ಈಕೆಯ ಶಾಲೆಗೆ ಹೋಗಬೇಕು ಅಂತ ಕಡ್ಡಾಯ ಏನೂ ಇಲ್ಲ. ಆನ್ಲೈನ್ ಕ್ಲಾಸ್ ಬೇಕಾದರೂ ತಗೋಬಹುದು. ಆನ್ಲೈನ್ನಲ್ಲೇ ಡೇಟಿಂಗ್ ಸಲಹೆಗಳು, ವೈಯಕ್ತಿಕ ಸಮಾಲೋಚನೆ ಸೇರಿದಂತೆ ವಿವಿಧ ಬಗೆಯ ಕೋರ್ಸ್ಗಳನ್ನು ಸಹ ನಡೆಸ್ತಿದ್ದಾಳೆ ಈ ಲವ್ ಗುರು. ಇನ್ನು ಇದೆಲ್ಲ ಪುಕ್ಸಟ್ಟೆ ಅಲ್ಲ, ಪ್ರತಿಯೊಂದಕ್ಕೂ ಸಪರೇಟ್ ರೇಟ್ ಫಿಕ್ಸ್ ಮಾಡಲಾಗಿದೆ. ಲೈವ್ ಸ್ಟ್ರೀಮ್ನಲ್ಲಿ ಒಂದು ಸಲಹೆಗೆ ಈಕೆ 12,945 ರೂಪಾಯಿ ಚಾರ್ಜ್ ಮಾಡ್ತಾಳೆ. ಅದೇ ರೀತಿ ಮೌಲ್ಯಯುತ ಸಂಬಂಧಗಳ ಪಾಠಕ್ಕೆ 43,179 ರೂಪಾಯಿ, ವೈಯಕ್ತಿಕ ಸಮಾಲೋಚನೆಗಾಗಿ ತಿಂಗಳಿಗೆ 1,16,927 ರೂಪಾಯಿ ಪಡೆದುಕೊಳ್ತಾಳೆ. ಈ ರೀತಿ ಹೆಣ್ಮಕ್ಳಿಗೆ ಪ್ರೇಮ ಪಾಠ ಹೇಳಿಕೊಟ್ಟೆ ಈ ಪ್ರೇಮ ಗುರು ಚುವಾಂಕು ವಾರ್ಷಿಕವಾಗಿ ಸುಮಾರು 163 ಕೋಟಿ ರೂಪಾಯಿ ಸಂಪಾದನೆ ಮಾಡ್ತಾರೆ. ಚುವಾಂಕು ಹೇಳಿಕೊಡುವ ಪಾಠಗಳು ಸ್ವಲ್ಪ ಕಾಸ್ಟ್ಲಿ ಅನ್ಸಿದ್ರೂ ಸಹ ಇದು ಒಂದು ರೀತಿಯಲ್ಲಿ ಆರಂಭಿಕ ಹೂಡಿಕೆ ಅನ್ನೋದು ಇಲ್ಲಿ ಬರುವ ಯುವತಿಯರ ಅಭಿಪ್ರಾಯ. ಅಂದ್ರೆ ಒನ್ ಟೈಮ್ ಚುವಾಂಕುಗೆ ಒಂದಿಷ್ಟು ಅಮೌಂಟ್ ಕೊಟ್ಟು ಪ್ರೇಮ ಪಾಠ ಕಲಿತು ಆಗರ್ಭ ಶ್ರೀಮಂತ ಹುಡುಗನಿಗೆ ಗಾಳ ಹಾಕಿ ಮದುವೆ ಮಾಡ್ಕೊಂಡ್ರೆ ಲೈಫ್ ಟೈಮ್ ಆರಾಮಲ್ವಾ ಅಂತಾರೆ ಈ ಲವ್ ಗುರು ಸ್ಟೂಡೆಂಟ್ಸ್. ಅದಕ್ಕೇನೆ ಚೀನಾದ ಹೆಣ್ಮಕ್ಳೆಲ್ಲ ಚುವಾಂಕು ಹತ್ತಿರ ಪಾಠ ಹೇಳಿಸ್ಕೊಳ್ಳೋದಕ್ಕೆ ಮುಗಿ ಬೀಳ್ತಿದ್ದಾರಂತೆ. ಇದು ಒಂದ್ ಕಡೆಯಾದ್ರೆ ಚುವಾಂಕು ಪವಿತ್ರವಾದ ಮದುವೆ ಸಂಬಂಧವನ್ನ ಆರ್ಥಿಕ ವ್ಯವಹಾರದ ರೀತಿಯಲ್ಲಿ ಮಹಿಳೆಯರಿಗೆ ಕಲಿಸ್ತಾ ಇರೋದಕ್ಕೆ ಹಲವರು ಮಂದಿ ಕೋಪವನ್ನ ಮಾಡ್ಕೊಂಡಿದ್ದಾರೆ. ಇದು ಅನೈತಿಕ ಅಂತ ಅಸಮಾಧಾನ ವ್ಯಕ್ತಪಡಿಸುವವರು ಇದ್ದಾರೆ. ಆದ್ರೆ ಚುವಾಂಕು ಮಾತ್ರ ಆ ಯಾವುದೇ ಟೀಕೆಗಳಿಗೂ ತಲೆ ಕೆಡಿಸಿಕೊಳ್ತಾ ಇಲ್ಲ. ನನ್ನ ವಿಡಿಯೋಗಳಲ್ಲಿನ ಪಾಠಗಳು ಮಹಿಳೆಯರಿಗೆ ಉತ್ತಮ ಸಂಬಂಧಗಳನ್ನು ಹೊಂದಲು ಕಾರಣ ಆಗ್ತಾ ಇದೆ. ಅವು ಲಾಭದಾಯಕವಾಗಿವೆ, ಮಹಿಳೆಯರ ಸ್ಥಾನಮಾನವನ್ನ ಹೆಚ್ಚಿಸ್ತಾ ಇವೆ, ಅವರನ್ನ ಸಬಲೀಕರಣಗೊಳಿಸಲು ಸಹಕಾರಿಯಾಗ್ತಾ ಇವೆ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ ಚುವಾಂಕು. ಒಂದ್ ಹಂತದಲ್ಲಿ ಚುವಾಂಕು ವಿರುದ್ಧ ಜನಾಕ್ರೋಶ ಹೆಚ್ಚಾಗಿತ್ತು. ಆಗ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ವೈಭವದಲ್ಲಿ ಆಕೆಯನ್ನ ನಿಷೇಧಿಸಲಾಗಿತ್ತು. ಆದ್ರೆ ಇದ್ಯಾವುದಕ್ಕೂ ಚುವಾಂಕು ಎದೆಗುಂದಲಿಲ್ಲ. ಎಐ ತಂತ್ರಜ್ಞಾನ, ಗ್ರಾಹಕರ ನೇರ ಸಂವಹನ ಮತ್ತು ವೈಯಕ್ತಿಕ ಚಾನೆಲ್ಗಳನ್ನ ಬಳಸಿಕೊಂಡು ತನ್ನ ಜನಪ್ರಿಯತೆಯನ್ನ ಇನ್ನಷ್ಟು ಹೆಚ್ಚಿಸಿಕೊಂಡು ಇನ್ನೂ ಹೆಚ್ಚು ಮಂದಿಯನ್ನ ತಲುಪ್ತಿದ್ದಾಳೆ. ಇದಾಗಿತ್ತು ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.